ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಮನೆ, ಜಮೀನು, ಪ್ಲಾಟ್ ಖರೀದಿ ಮಾಡುವಾಗ ಖಾತೆ ಅನ್ನುವಂತಹ ಪದ ನಾವೆಲ್ಲರೂ ಕೂಡ ಕೇಳಿರ್ದೇ ಇರ್ತೀವಿ ಅಲ್ವಾ? ಆ ಖಾತೆ ಅಂದ್ರೆ ಏನು, ಈ ಖಾತೆ ಅಂದ್ರೆ ಏನು, ಮತ್ತೆ ಬಿ ಖಾತೆ ಅಂದ್ರೆ ಏನು, ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ ಏನು? ಬಹುತೇಕ ಜನರಿಗೆ ಈ ವಿಷಯದಲ್ಲಿ ಗೊಂದಲವಿರುತ್ತೆ. ಕೆಲವರು ಬಿ ಖಾತೆ ಇರುವುದು ಸಾಕು ಅಂತ ಭಾವಿಸ್ತಾರೆ. ಕೆಲವರು ಈ ಖಾತೆ ಇಲ್ಲದೆ ಆಸ್ತಿ ಕಾನೂನುಬದ್ಧ ಅಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ನಿಜವಾಗಿ ಯಾವುದು ಸರಿಯಾದದ್ದು? ಕಾನೂನು ಪ್ರಕಾರ ಯಾವುದಕ್ಕೆ ಮಾನ್ಯತೆ ಇದೆ, ಯಾವುದು ನಮ್ಮ ಭವಿಷ್ಯಕ್ಕೆ ಸುರಕ್ಷಿತ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ತುಂಬಾ ಮುಖ್ಯವಾದಂತಹ ವಿಚಾರಗಳು ಇಲ್ಲಿ ಸಿಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಖಾತೆ ಅಂದ್ರೆ ಏನು ಅನ್ನೋಂಥದ್ದನ್ನ. ಖಾತೆ ಅನ್ನೋದು ಆಸ್ತಿಯ ಕಾನೂನುಬದ್ಧ ದಾಖಲೆ. ಅಂದ್ರೆ ಈಗ ನಿಮ್ಮ ಮನೆ ಆಗಿರ್ಬೋದು, ಜಮೀನು ಅಥವಾ ಪ್ಲಾಟ್ಸ್ ಏನೇ ಒಂದಾಗಿದ್ರು ಕೂಡ ಅದಕ್ಕೆ ಸರ್ಕಾರದ ದಾಖಲೆ ಪುಸ್ತಕದಲ್ಲಿ ನೋಂದಾಯಿತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇರಬೇಕು. ಇದು ಸಾಮಾನ್ಯವಾಗಿ BBMP ಪಟ್ಟಣ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಕೊಡುವಂತಹ ಒಂದು ದಾಖಲೆಯಾಗಿರುತ್ತೆ. ಖಾತೆ ಇರುವುದು ನಿಮಗೆ ಏನು ಉಪಯೋಗ? ಖಾತೆಯಿಂದಾಗಿ ನಿಮಗೆ ಏನು ಉಪಯೋಗಗಳಿರುತ್ತೆ? ಮೊದಲನೇದಾಗಿ ನಿಮ್ಮ ಆಸ್ತಿಗೆ ಸರ್ಕಾರದಿಂದ ಗುರುತು ಸಿಗುತ್ತೆ. ಎರಡನೆಯದು, ನೀವು ಆಸ್ತಿಗೆ ತೆರಿಗೆ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿ ಮಾಡ್ತಿರಲ್ಲ, ಅದು. ಇನ್ನು ಮೂರನೆಯದು, ನೀವು ಮನೆ ಕಟ್ಟಬೇಕಾದ್ರೆ ಪಡೆಯಲು ಖಾತೆ ಅಗತ್ಯವಿದ್ದೇ ಇರುತ್ತೆ. ಇನ್ನು ನಾಲ್ಕನೆಯದು, ಬ್ಯಾಂಕ್ನಲ್ಲಿ ಲೋನ್ ಪಡಿಬೇಕಾದ್ರೂ ಕೂಡ ಖಾತೆ ಅನ್ನೋದು ಬೇಕಾಗಿರುತ್ತೆ. ಐದನೆಯದು, ಭವಿಷ್ಯದಲ್ಲಿ ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡುವಾಗ ಖಾತೆ ಇಲ್ಲದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆಸ್ತಿಯನ್ನ ಯಾರು ಕೂಡ ತಗೊಳ್ಳೋದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಒಂದು ಆಸ್ತಿಗೆ ಖಾತೆ ಅಂದ್ರೆ ಅದು ಆಸ್ತಿ ಕಾನೂನು ಪ್ರಕಾರ ದಾಖಲೆಯಾಗಿದೆ ಎಂಬುದಕ್ಕೆ ಅತ್ಯಂತ ಮುಖ್ಯ ದಾಖಲೆಯಾಗಿ ಖಾತೆ ಅನ್ನುವಂತಹ ಪದ ಅಥವಾ ಖಾತೆ ಅನ್ನುವಂತಹ ಒಂದು ದಾಖಲೆ ಪತ್ರವನ್ನ ನಿಮ್ಗೆ ಕೊಡ್ತಾರೆ. ಫ್ರೆಂಡ್ಸ್, ಹಾಗಾದ್ರೆ ಈಗ ಈ ಖಾತೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎಲೆಕ್ಟ್ರಾನಿಕ್ ಖಾತಾ ಅಂದ್ರೆ ನಿಮ್ಮ ಆಸ್ತಿಯ ದಾಖಲೆಗಳನ್ನು ಸರ್ಕಾರವು ಡಿಜಿಟಲ್ ರೂಪದಲ್ಲಿ BBMP ಪಟ್ಟಣ ಅಥವಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಯ ಮೂಲಕ ನೋಂದಾಯಿಸಿ ಇಡುವ ವ್ಯವಸ್ಥೆ. ಇದು ಯಾಕೆ ಮುಖ್ಯ ಅಂದ್ರೆ ಎಲ್ಲಾ ದಾಖಲೆಗಳು ಆನ್ಲೈನ್ನಲ್ಲಿ ಲಭ್ಯ ಇರುತ್ತೆ. ಹಳೆಯ ದಿನಗಳಲ್ಲಿ ನಾವು ಪೇಪರ್ ದಾಖಲೆಗಳ ಮೇಲೆ ಅವಲಂಬಿತವಾಗಿದ್ದೆವು. ಆದ್ರೆ ಈಗ ಎಲ್ಲವೂ ಕೂಡ ಸಿಸ್ಟಮ್ ಮೂಲಕ ನಿಖರವಾಗಿ ದಾಖಲೆ ಆಗಿರುತ್ತೆ. ನೆಕ್ಸ್ಟ್ ಬಂದು ಈ ಖಾತೆ ಸಿಗೋಂತ ಆಸ್ತಿಗಳ ಷರತ್ತುಗಳೇನು ಅಂತ ನೋಡೋಣ. ಆಸ್ತಿ 100% ಕಾನೂನುಬದ್ಧವಾಗಿರ್ಬೇಕು. ಜಮೀನು DC ಕನ್ವರ್ಷನ್ ಆಗಿರ್ಬೇಕು, ಅಂದ್ರೆ ಕೃಷಿ ಭೂಮಿಯಿಂದ ನಾನ್ ಅಗ್ರಿಕಲ್ಚರಲ್ಗೆ ಬದಲಾವಣೆ ಆಗಿರ್ಬೇಕು. ಇನ್ನು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಪಡೆದಿರ್ಬೇಕು. ಬೈಲಾ ಅಂದ್ರೆ ನಿಯಮಗಳನ್ನ ಉಲ್ಲಂಘಿಸಬಾರದು. ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಗಳನ್ನ ಪಾವತಿ ಮಾಡಿರ್ಬೇಕು, ಅಂದ್ರೆ ತೆರಿಗೆಗಳನ್ನ ಕರೆಕ್ಟ್ ಆಗಿ ಕಟ್ಟಿರ್ಬೇಕು. ನೆಕ್ಸ್ಟ್, ಈ ಖಾತೆ ಇರುವುದರಿಂದ ಆಗುವಂತಹ ಪ್ರಯೋಜನ ಅಥವಾ ಲಾಭಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಮ ಆಸ್ತಿ ಕಾನೂನುಬದ್ಧ ಎಂಬುದಕ್ಕೆ ಸರ್ಕಾರದ ಮಾನ್ಯತೆ ಸಿಗುತ್ತೆ. ಬ್ಯಾಂಕ್ ನಲ್ಲಿ ನೀವು ಸುಲಭವಾಗಿ ಹೋಮ್ ಲೋನ್ ಅನ್ನ ಪಡೆಯಬಹುದು. ಮನೆ ಮಾರಾಟ ಮಾಡುವಾಗ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ. ಸರ್ಕಾರದ ದಾಖಲೆಗಳಲ್ಲಿ ನಿಮ್ಮ ಆಸ್ತಿ ಸಂಪೂರ್ಣವಾಗಿ ಸುರಕ್ಷಿತ ಆಗಿರುತ್ತೆ. ಅಂದ್ರೆ ಸ್ನೇಹಿತರೆ, ಈ ಖಾತಾ ಅಂದ್ರೆ ಕಾನೂನು ಪ್ರಕಾರ ಮಾನ್ಯತೆ ಇರುವ ಆಸ್ತಿಯ ಖಾತೆ. ಇಂದಿನ ದಿನಗಳಲ್ಲಿ ಸುರಕ್ಷಿತ ಹೂಡಿಕೆ ಮಾಡಬೇಕೆಂದ್ರೆ ಈ ಖಾತೆ ಮಾತ್ರ ನೋಡಿಕೊಳ್ಳಲೇಬೇಕು. ಈ ಖಾತಾ ಅನ್ನುವಂತಹ ಒಂದು ಒಳ್ಳೆಯ ಖಾತೆಯನ್ನ ನೀವು ಮಾಡಿಸಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಬಂದು ಬಿ ಖಾತಾ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬಿ ಖಾತೆ ಅಂದ್ರೆ ಇದು ಮೂಲತಃ BBMP 2007ರಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ವಸೂಲಿಗಾಗಿ ಪ್ರಾರಂಭಿಸಿದಂತಹ ಒಂದು ದಾಖಲೆಯಾಗಿದೆ. ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದೇನಪ್ಪಾ ಅಂದ್ರೆ
ಬಿ ಖಾತಾ ಅಂದ್ರೆ ಇದು ಕಾನೂನುಬದ್ಧ ದಾಖಲೆ ಅಲ್ಲ, ಇದು ಕೇವಲ ತೆರಿಗೆ ಪಾವತಿಸಲು ಬಳಸುವಂತಹ ದಾಖಲೆಯಾಗಿದೆ. ಅಂದ್ರೆ ನಿಮ್ಮ ಆಸ್ತಿ ಕಾನೂನು ಪ್ರಕಾರ ತಪ್ಪಾಗಿರಬಹುದು, ಆದರೆ ಸರ್ಕಾರಕ್ಕೆ ತೆರಿಗೆ ಪಾವತಿಸಬೇಕಾಗಿದ್ದರಿಂದ ಅದಕ್ಕಾಗಿ ಬಿ ಖಾತಾ ಮಾಡಿಸಿಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ಬಿ ಖಾತೆ ಸಿಗೋ ಆಸ್ತಿಗಳು ಯಾವ್ದು ಗೊತ್ತಾ? DC ಕನ್ವರ್ಷನ್ ಮಾಡಿದ ಜಮೀನಿನ ಮೇಲೆ ಮನೆ ಕಟ್ಟಿರ್ತಾರಲ್ಲ, ಸೊ ಅದಕ್ಕೆ ಸಿಗುತ್ತೆ. ಅನುಮತಿ ಇಲ್ಲದ ಲೇಔಟ್ಸ್, ಇಲ್ಲೀಗಲ್ ಲೇಔಟ್ಸ್ಗಳಿಗೆ, ಬಿಲ್ಡಿಂಗ್ ಬೈ ಲಾ ಉಲ್ಲಂಘನೆ ಮಾಡಿದ ಮನೆಗಳು, ಮಾನ್ಯತೆ ಇಲ್ಲದ ಪ್ರದೇಶಗಳಲ್ಲಿ ಕಟ್ಟಿದಂತ ಆಸ್ತಿಗಳಿಗೆ ಒಂದು ಬಿ ಖಾತಾ ದಾಖಲೆ ಸಿಗುತ್ತೆ. ಇನ್ನು ಬಿ ಖಾತಾ ಇದ್ದರೆ ಏನು ಸಮಸ್ಯೆ? ಬ್ಯಾಂಕ್ನಲ್ಲಿ ಲೋನ್ ಸಿಗೋದಿಲ್ಲ, ಮನೆ ಅಥವಾ ಫ್ಲಾಟ್ ಮಾರಾಟ ಮಾಡಲು ಕಷ್ಟವಾಗುತ್ತೆ, ಸರ್ಕಾರದಿಂದ ಅನುಮತಿ ಅಥವಾ ಲೈಸೆನ್ಸ್ ಸಿಗೋದಿಲ್ಲ, ಭವಿಷ್ಯದಲ್ಲಿ BBMP ಅಥವಾ ಸರ್ಕಾರ ಕಟ್ಟಡ ಕೆಡವಬಹುದು. ಹೀಗಾಗಿ ಬಿ ಖಾತಾ ಅಂದ್ರೆ ಖಾತೆ ಅಲ್ಲ, ಕೇವಲ ತೆರಿಗೆ ಸಂಗ್ರಹಿಸಲು ಇರುವ ದಾಖಲೆ ಅಷ್ಟೇ. 2013ರಲ್ಲಿ ಕರ್ನಾಟಕ ಹೈಕೋರ್ಟ್ ಕೂಡ ಹೇಳಿದ್ದು ಬಿ ಖಾತಾ ಇಸ್ ನಾಟ್ ಖಾತಾ, ಅಂದ್ರೆ ಇದಕ್ಕೆ ಕಾನೂನು ಪ್ರಕಾರ ಮಾನ್ಯತೆ ಇಲ್ಲ. ಫ್ರೆಂಡ್ಸ್, ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಖಾತಾ ಮತ್ತು ಬಿ ಖಾತಾದ ನಡುವೆ ಇರುವಂತಹ ವ್ಯತ್ಯಾಸವೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಖಾತಾ ಅಂದ್ರೆ ಇದು ಸರ್ಕಾರದಿಂದ ನೀಡಲ್ಪಡುವಂತಹ ಕಾನೂನು ಮಾನ್ಯತೆ ಇರುವಂತಹ ದಾಖಲೆಯಾಗಿದೆ. ಮನೆ, ಫ್ಲಾಟ್, ಜಮೀನು ಎಲ್ಲವೂ ಕೂಡ ನಿಯಮದ ಪ್ರಕಾರ ಇದ್ದರೆ ಮಾತ್ರ ಇದು ಸಿಗುತ್ತೆ. ಇದರಿಂದ ನಿಮ್ಮ ಆಸ್ತಿ 100% ಸುರಕ್ಷಿತವಾಗಿರುತ್ತೆ. ಇನ್ನು ಬಿ ಖಾತಕ್ಕೆ ಬರೋದಾದ್ರೆ ಇದು ಕೇವಲ ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿ ಮಾತ್ರ ಇರುವ ದಾಖಲೆಯಾಗಿದೆ. ಕಾನೂನು ಪ್ರಕಾರ ಇದನ್ನು ಮಾನ್ಯ ಖಾತೆ ಎಂದು ಪರಿಗಣಿಸಲಾಗುವುದಿಲ್ಲ. 2013ರಲ್ಲಿ ಕರ್ನಾಟಕ ಹೈಕೋರ್ಟ್ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಬಿ ಖಾತಾ ಇಸ್ ನಾಟ್ ಖಾತಾ, ಅಂದ್ರೆ ಬಿ ಖಾತಾ ಇರುವ ಆಸ್ತಿಯನ್ನು ಕಾನೂನುಬದ್ಧ ಆಸ್ತಿ ಎಂದು ಕರೆಯಲಾಗುವುದಿಲ್ಲ. ಹೀಗಾಗಿ ಕಾನೂನು ಪ್ರಕಾರ ಈ ಖಾತಾ ಇಸ್ ಈಕ್ವಲ್ ಟು ವ್ಯಾಲಿಡ್ ಸೇಫ್ ಲೀಗಲ್ and B ಖಾತಾ is equal to invalid only tax purpose illegal. ಅದಕ್ಕಾಗಿ ಸ್ನೇಹಿತರೆ, ನೀವು ಯಾವ ಆಸ್ತಿ ಖರೀದಿಸ್ತೀರೋ ಅದಕ್ಕೆ ಈ ಖಾತಾ ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡೋದು ಮರಿಬೇಡಿ. ಇನ್ನು ಬಿ ಖಾತಾಯಿಂದ ಈ ಖಾತಾಗೆ ಬದಲಾಯಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಅದು ಕೂಡ ಒಂದು ಒಳ್ಳೆಯ ದಾರಿನೇ. ಸೊ ನಿಮ್ದೇನಾದರೂ ಬಿ ಖಾತಾ ಇದ್ದರೆ ಈಗಲೇ ಹೋಗಿ ನಾನು ಹೇಳುವಂತಹ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ಈ ಖಾತಾವಾಗಿ ಬದಲಾವಣೆಯನ್ನು ಕೂಡ ಮಾಡ್ಕೋಬಹುದು. ಮೊದಲಿಗೆ DC ಕನ್ವರ್ಷನ್ನ ಮಾಡಿಸಬೇಕು, ಇನ್ನು ಬೆಟರ್ಮೆಂಟ್ ಚಾರ್ಜಸನ್ನು ಕಟ್ಟಿರಬೇಕು, ಕಟ್ಟಡ ಬೈಲಾ ಪಾಲನೆಯನ್ನು ಮಾಡಿರಬೇಕು, ನಂತರ BBMP ಆಫೀಸ್ಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಇದಾದ ಮೇಲೆ ಮಾತ್ರ ಈ ಖಾತಾಗೆ ಬದಲಾಯಿಸಬಹುದು. ಫ್ರೆಂಡ್ಸ್, ನೀವು ಕೂಡ ಮನೆ, ಫ್ಲಾಟ್ಸ್ ಆಗಿರ್ಬೋದು ಅಥವಾ ಇನ್ನಿತರೆ ಆಸ್ತಿಗಳನ್ನು ಖರೀದಿಸುವ ಮುನ್ನ ಈ ಖಾತಾ ಇದೆಯೋ ಇಲ್ಲವೋ ಅನ್ನೋದನ್ನ ಮೊದಲಿಗೆ ನೀವು ನೋಡಬೇಕು. ಈ ಖಾತಾ ಅಥವಾ ಬಿ ಖಾತಾ ಯಾವುದು ಸರಿ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಬಿ ಖಾತಾ ಇದ್ದರೆ ಎಚ್ಚರಿಕೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಅದು ಭವಿಷ್ಯದಲ್ಲಿ ತಲೆನೋವು ತರಬಹುದು ಅಥವಾ ತುಂಬಾ ತೊಂದರೆಗೆ ಈಡಾಗಬಹುದು. ಫೈನಲಿ ಹೇಳೋದೇನಪ್ಪಾ ಅಂದ್ರೆ ಈ ಖಾತಾ ಇಸ್ ಈಕ್ವಲ್ ಟು ಕಾನೂನು ಪ್ರಕಾರ ಮಾನ್ಯತೆ ಇರುವ ಸುರಕ್ಷಿತ ಆಸ್ತಿ ಖಾತೆ. ಬಿ ಖಾತಾ ಇಸ್ ಈಕ್ವಲ್ ಟು ಕೇವಲ ತೆರಿಗೆ ಪಾವತಿಗೆ ಇರುವ ದಾಖಲೆ, ಕಾನೂನು ಮಾನ್ಯತೆ ಇಲ್ಲದಿರ್ತಕ್ಕಂತಹ ದಾಖಲೆ. ನೀವು ಮನೆ, ಫ್ಲಾಟ್ ಅಥವಾ ಆಸ್ತಿ ಖರೀದಿ ಮಾಡುವಾಗ ಈ ಖಾತೆ ಇರುವುದು ಮುಖ್ಯ ಎಂಬುದನ್ನು ತಿಳಿದುಕೊಳ್ಳಿ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ತುಂಬಾ ತೊಂದರೆ ಉಂಟಾಗಬಹುದು. ಹೀಗಾಗಿ ಫ್ರೆಂಡ್ಸ್, ಯಾವಾಗಲೂ ನಿಮ್ಮ ಆಸ್ತಿಯ ಈ ಖಾತೆ ಇದ್ದೇ ಖರೀದಿಸಿ. ಬಿ ಖಾತೆ ಮೇಲೆ ತಡರಾತ್ರಿ ನಿರ್ಧಾರವನ್ನ ಮಾಡಬೇಡಿ. ಅಂದ್ರೆ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರವನ್ನು ತೆಗೆದುಕೋಬೇಕು ಅನ್ನೋದು ಇದರ ಅರ್ಥವಾಗಿದೆ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದು ಅವ್ರಿಗೂ ಕೂಡ ತಿಳ್ಕೊಳ್ಳುವಂಥ ವಿಷಯವಾಗಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನು ತಂದುಕೊಡ್ತೇನೆ ಅಂತ ಹೇಳ್ತಾ, ಇಷ್ಟೋ ತನಕ ನಮ್ಮ ವಿಡಿಯೋವನ್ನು ಕಾದಿರಿಸ್ಕೊಂಡು ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗೆ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.